ಆಂಬುಲೆನ್ಸ್ ಮೂವ್ ಆಗ್ಬೇಕು ನೀವು. ಉಗ್ರವಾದಿಗಳು ಜನವಸತಿ ಅಂಶದಲ್ಲಿ ಡ್ರೋನ್ ದಾಳಿ ನಡೆಸಿದ್ದು ವಸತಿ ಗೃಹಗಳಲ್ಲಿ ಬೆಂಕಿ ಹಚ್ಚಿಕೊಂಡಿದೆ. ಅದೇ ರೀತಿಯಾಗಿ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ವೈದ್ಯಕೀಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನು ಸ್ಥಳದಿಂದ ಸುರಕ್ಷಿತವಾಗಿ ಕರ್ಕೊಳ್ತಾ ಇದ್ದಾರೆ. ರಮೇಶ್ ಅವರ ಅಲ್ಲೆಲ್ಲ ಎವಾಕೇಟ್ ಆದ್ಮೇಲೆ ನೀವು ಗ್ರೀನ್ ಸಿಗ್ನಲ್ ಕೊಡಬೇಕು. ಘಟನಾ ಸ್ಥಳವನ್ನ ಪೊಲೀಸ್ ಇಲಾಖೆಯ ವತಿಯಿಂದ ಬ್ಯಾರಿಕೇಡಿಂಗ್ ಮುಖಾಂತರ ಸುರಕ್ಷಿತವಾಗಿ ಯಾರು ಆ ಕಡೆ ಪ್ರವೇಶಿಸುವಂತೆ ನಿರ್ಬಂಧಿಸಲಾಗಿದೆ. ಸಿವಿಲ್ ಪೊಲೀಸ್ ಕಾಣ್ತಾ ಇಲ್ಲ. ಏನಪ್ಪ ಪ್ಲೇಸ್ ಅನ್ನ ಸೆಕ್ಯೂರ್ ಮಾಡೋದು ನಿಮ್ ಕೆಲಸ. ಒಬ್ಬ ಇಬ್ರು ಲೇಡೀಸ್ ಇದ್ದಾರೆ ಅಷ್ಟೇ. ಅಲ್ಲಿ ಎಲ್ಲಿ ಹೋದ್ರೆ ಎಲ್ಲಾನು ಅಲ್ಲಿಗೆ 12 ಜನ ಬರ್ಬೇಕಲ್ಲಿ. ಸಿವಿಲ್ ಪೊಲೀಸ್ ಇಬ್ರು ಕಾಣ್ತಾ ಇದ್ರಿ. ಆಬ್ಸೆಂಟ್ ಕೊಡ್ತಾರೆ ನೋಡಿ. ಈಗ ಬಂದಿಲ್ಲ ಅಂದ್ರೆ ಅಲ್ಲಿ ಮನೆಯಲ್ಲಿ ಡ್ರೋನ್ ಗಾಡಿಯಿಂದ ರಮೇಶ್ ಸುಬ್ರಹ್ಮಣಿ ಇದಕ್ಕೆ ಒಂದು ಸ್ಮೋಕ್ ನಡೆಸ್ಬಿಡಿ. ಬೆಂಕಿ ಹಚ್ಕೊಂಡು ಬರುತ್ತೆ. ಆಮೇಲೆ ರಿಯಲ್ ಟೈಮಲ್ಲಿ ಸಂಜೆ ಒಂದು ಸ್ಮೋಕ್ ನಡೆಸೋದಕ್ಕೆ ಕೆಲಸ